Welcome to the Disaster Management classes. I, Deveshri MS, Assistant Professor of Commerce. During the last sessions, I discussed regarding structural measures for disaster management and non-structural measures for disaster management. In the present session, I'll be discussing regarding role of Panchayat Raj institutions. ವಿಪತ್ತಿನ ನಿರ್ವಹಣೆಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಮೊದಲನೇದಾಗಿ, government has a vital role to play in helping the people in distress. People themselves have a great responsibility to withstand together to face such eventualities and help the government to help themselves. ಹಾಗಾದರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು? ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ದೊಡ್ಡ ಮುಖ್ಯ ಜವಾಬ್ದಾರಿಗಳಿದ್ದರೆ, ಪಂಚಾಯತ್ ರಾಜ್ ಸಂಸ್ಥೆಗಳ ಜವಾಬ್ದಾರಿ ಏನು ಕಮ್ಯುನಿಟಿ ಮೇಲೆ? ಯಾಕಂದರೆ the Panchayat Raj institution is a statutory body elected by the local people through a well-defined democratic process with specific responsibilities and duties. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಲೋಕಲ್ ಗೌರ್ಮೆಂಟ್ ಆಗಿ ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸ್ತಿರುತ್ತೆ ಮತ್ತು ಅಲ್ಲಿ ಎಲೆಕ್ಟ್ ಆಗಿರುವಂತಹ ರೆಪ್ರೆಸೆಂಟೇಟಿವ್ಸ್ ಯಾರು ಅಂತ ಹೇಳಿದ್ರೆ ಸ್ಥಳೀಯ ಜನರಿಂದನೇ ಆಯ್ಕೆಗೊಂಡಿರುವಂತಹ ಜನರುಗಳಾಗಿರ್ತಾರೆ. ಹಾಗಾಗಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ಸ್ಥಳೀಯ ಸಮಸ್ಯೆಗಳೇನು, ಆ ಸ್ಥಳೀಯ ಶಕ್ತಿಗಳೇನು, ಸಂಪನ್ಮೂಲಗಳೇನು ಅಂತ ಅರಿವಿರುತ್ತೆ. ದೇ ಆಕ್ಟ್ ಆಸ್ ಎ ಕ್ಯಾಟಲಿಸ್ಟ್ ಟು social mobilization process and tap the traditional wisdom of the local communities to complement the modern practice. ಹಾಗಾದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮುಖ್ಯ ಕಾರ್ಯಗಳೇನು, ಅವ್ರು ಹೇಗೆ ಪಾತ್ರ ನಿರ್ವಹಿಸಬೇಕು ಡ್ಯೂರಿಂಗ್ ದ ಡಿಸಾಸ್ಟರ್ಸ್ ಆ್ಯಂಡ್ ಆಫ್ಟರ್ ದ ಡಿಸಾಸ್ಟರ್ಸ್? The member of Panchayat Raj institution play the leadership role in disaster management. Panchayat Raj institutions will include the following activities. ಹಾಗಾಗಿ ಯಾವ ರೀತಿಯಾದಂತಹ ಆಕ್ಟಿವಿಟೀಸ್ನ ಅವರು ಮಾಡಬೇಕಾಗುತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇರುವಂಥ ಪ್ರತಿಯೊಬ್ಬ ಎಲೆಕ್ಟೆಡ್ ಮೆಂಬರ್? ಸೊ ಮೇನ್ ಆಗಿ ದೇ ವಿಲ್ ಬಿ ಹ್ಯಾವಿಂಗ್ 3 ರೂಲ್ಸ್. ಒಂದು ಪ್ರೀ ಡಿಸಾಸ್ಟರ್ ಫೇಸ್, ಡ್ಯೂರಿಂಗ್ ಡಿಸಾಸ್ಟರ್, ಪೋಸ್ಟ್ ಡಿಸಾಸ್ಟರ್. ಅಂದರೆ ವಿಪತ್ತಿನ ಪೂರ್ವ ಹಂತದಲ್ಲಿ, ವಿಪತ್ತು ಆದಾಗ ಮತ್ತು ವಿಪತ್ತು ಆದ ನಂತರ. ಹಾಗಾದರೆ ವಿಪತ್ತಿನ ಪೂರ್ವ ಹಂತದಲ್ಲಿ ಏನು ಮಾಡಬೇಕಾಗತ್ತೆ ಅವರು ಅಂದರೆ, ಅವರು ಇರುವಂತಹ ಸಮುದಾಯದಲ್ಲಿ ಆ ಸಮುದಾಯದವರಿಗೆ ಪೂರ್ವ ಸಿದ್ಧತೆಗಳ ಬಗ್ಗೆ ಹೇಳ್ಕೊಡುವಂಥದ್ದು ಮತ್ತು ಸರಿಯಾದ ಅವೇರ್ನೆಸ್ನ ಮೂಡಿಸುವಂಥದ್ದು, ಹಾಗೆ ಇರುವಂಥ ರಿಸೋರ್ಸ್ಗಳ ಅಂದರೆ ಸಂಪನ್ಮೂಲಗಳನ್ನೆಲ್ಲನೂ ಕೂಡ ಒಗ್ಗೂಡಿಸ್ಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಪ್ರೀ ಡಿಸಾಸ್ಟರ್ ಫೇಸಲ್ಲಿ ಬರುವಂಥದ್ದು. ಯಾಕಂದರೆ ಅವರು ಇರುವಂಥ ಸಮುದಾಯದ ಬಗ್ಗೆ ಸರಿಯಾದ ಮಾಹಿತಿ ಅವರಲ್ಲಿರುತ್ತೆ. ಹಾಗಾಗಿ ಆ ಸಮುದಾಯದ ಪ್ರತಿಯೊಂದು ಭೌಗೋಳಿಕ ಪ್ರದೇಶ ಹೇಗಿದೆ ಮತ್ತು ಅಲ್ಲಿ ಸಂಪನ್ಮೂಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ಅವ್ರು ಇಟ್ಟಿರಲೇಬೇಕು. ಅದ್ರ ಬಗ್ಗೆ ಎಲ್ಲ ರೀತಿಯಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ಅಲ್ಲಿ ಇರುವಂತಹ ಅಪಾಯಗಳು, ವಲ್ನರಬಿಲಿಟೀಸ್ಗಳ ಬಗ್ಗೆ ಅರಿವಿರಬೇಕು. ಹಾಗೂ ಆ ಅರಿವನ್ನ ಎಲ್ಲರಿಗೂ ಕೂಡ ಸಮುದಾಯದಲ್ಲಿ ಇರುವ ಎಲ್ಲರಿಗೂ ಕೂಡ ಮೂಡಿಸ್ಬೇಕಾಗತ್ತೆ. ಹಾಗಾದರೆ ಡ್ಯೂರಿಂಗ್ ದ ಡಿಸಾಸ್ಟರ್ ಏನು ಮಾಡಬೇಕಾಗುತ್ತೆ ಅವರು ಅಂದರೆ, ವಿಪತ್ತು ಆದಾಗ ಏನೇನು ಮಾಡಬೇಕಾಗುತ್ತೆ? ವಿಪತ್ತು ಆಗೋಗಿದೆ ಆ ಸಮುದಾಯದಲ್ಲಿ, ಹಾಗಾದರೆ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಏನು ವಿಪತ್ತು ಆದಾಗ ಅಂತ ಹೇಳಿದ್ರೆ, ವಿಪತ್ತಿನಿಂದ ಗಾಯಗೊಂಡಂಥ ವ್ಯಕ್ತಿಗಳಿಗೆ ಸೂಕ್ತ ಚಿಕಿತ್ಸೆಗಳನ್ನ ಕೊಡಿಸುವಂಥದ್ದು ಮತ್ತು ಅವ್ರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಿರ್ಬೋದು, ಅಥವಾ ಅವ್ರನ್ನ ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸೋದಿರ್ಬೋದು, ಅವ್ರಿಗೆ ಸರಿಯಾದಂಥ ಒಂದು ಶೆಲ್ಟರ್ನ ಪ್ರೊವೈಡ್ ಮಾಡೋದಿರ್ಬೋದು, ಫುಡ್ ಪ್ರೊವೈಡ್ ಮಾಡೋದಿರ್ಬೋದು ಮತ್ತು ಮನೆ ಕಟ್ಸ್ಕೊಳ್ಳೋದಿರ್ಬೋದು. ಈ ಥರ ಕಾರ್ಯಗಳನ್ನ ಮಾಡುವಂಥದ್ದು ತಕ್ಷಣಕ್ಕೆ, ಅಂದರೆ ಡಿಸಾಸ್ಟರ್ ಆದ ತಕ್ಷಣ ಏನೇನು ಮಾಡಬೇಕು ಆ ಕಾರ್ಯಗಳೆಲ್ಲ ಡ್ಯೂರಿಂಗ್ ದ ಡಿಸಾಸ್ಟರ್ ಫೇಸಲ್ಲಿ ಬರುವಂಥದ್ದು. ಅದು ಸ್ಥಳೀಯ ಸರ್ಕಾರಗಳು ಮಾಡುವಂಥದ್ದು, ಅದು ಜನರಿಗೆ ತಕ್ಷಣವೇ ರೀಚ್ ಆಗುವಂಥದ್ದು. ಅದರ ಜೊತೆಗೆ ಪೋಸ್ಟ್ ಡಿಸಾಸ್ಟರ್ ಫೇಸಲ್ಲಿ ಏನು ಮಾಡಬೇಕಾಗುತ್ತೆ ಅವರು? ಪೋಸ್ಟ್ ಡಿಸಾಸ್ಟರ್ ಅಂದರೆ ವಿಪತ್ತಿನ ನಂತರದ ಕ್ರಮಗಳೇನು ಅವ್ರು ಕೈಗೊಳ್ಳಬೇಕು ಅಂತ ಹೇಳಿದ್ರೆ, ವಿಪತ್ತಿನಿಂದ ಬದುಕುಳಿದ ಎಲ್ಲ ವ್ಯಕ್ತಿಗಳು ಯಾರು ಇರ್ತಾರೋ ಅವ್ರಗಳಿಗೆಲ್ಲ ಸೂಕ್ತ ಪರಿಹಾರಗಳನ್ನ ಒದಗಿಸ್ಬೇಕಾಗುತ್ತೆ. ಯಾಕಂದರೆ ಮನೆ ಆಸ್ತಿ ಎಲ್ಲನೂ ನಷ್ಟ ಮಾಡ್ಕೊಂಡಿರ್ತಾರೆ. ಹಾಗೆ ವಿಪತ್ತಿನ ಹಾನಿಯನ್ನು ಅವರು ಅಳತೆ ಮಾಡಿ ಅದ್ರ ತಕ್ಕಂತೆ ಎಲ್ಲ ತಜ್ಞರ ಸಮಿತಿಯನ್ನು ನೇಮಕ ಮಾಡಿಕೊಂಡು ಅವ್ರಿಗೆ ಸರಿಯಾದಂಥ ಸೂಕ್ತ ಪರಿಹಾರಗಳನ್ನ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಆ ಸಮುದಾಯದಲ್ಲಿ ಇರುವಂತಹ ಅಥವಾ ಆ ಒಂದು ಪಂಚಾಯತ್ ರಾಜ್ ಸಂಸ್ಥೆ ಏನಿದೆ ಆ ಜಾಗದಲ್ಲಿ ಇದ್ದಂಥ ಅಥವಾ ಆ ಹಳ್ಳಿ ಅಥವಾ ಗ್ರಾಮ ಏನಿರ್ಬೋದು, ಆ ಏನಿರ್ಬೋದು, ವಿಪತ್ತಿನಿಂದ ಹಾನಿಯಾದಂಥ ರಸ್ತೆಗಳಿಗೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಸರಿ ಮಾಡಿಸ್ಬೇಕಾಗುತ್ತೆ. ವಿದ್ಯುತ್, ಸಾರಿಗೆ ಸಂವಹನಗಳನ್ನೆಲ್ಲ ಮೂಲಭೂತ ಸೌಲಭ್ಯಗಳನ್ನ ಸುಸ್ಥಿರತೆಗೆ ತರಬೇಕಾಗುತ್ತೆ ಮತ್ತು ಪುನರ್ವಸತಿ ಸೌಲಭ್ಯಗಳನ್ನು ಕೂಡ ಕಲ್ಪಿಸ್ಕೊಡ್ಬೇಕಾಗುತ್ತೆ. ಸೊ ಇದಿಷ್ಟು ಕಾರ್ಯಗಳು ಪೋಸ್ಟ್ ಡಿಸಾಸ್ಟರ್ ಫೇಸ್ ಅಂದರೆ ವಿಪತ್ತಿನ ನಂತರದ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಹಾಗಾದರೆ ಇದಿಷ್ಟು ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ
ಪಾತ್ರ ಯಾವಾಗ ವಿಪತ್ತು ಎಲ್ಲಿ ಅಂತ ಹೇಳಿದ್ರೆ ವಿಪತ್ತಿನ ನಿರ್ವಹಣೆಯಲ್ಲಿ ಇಷ್ಟು ಅವರು ನಿರ್ವಹಿಸಬೇಕಾಗುತ್ತೆ. ಮುಂದೆ ಇದಕ್ಕೆ ರಿಲೇಟೆಡ್ ಆಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿದ್ರೆ ಮೊದಲನೇದಾಗಿ coordinating with the volunteers, distributing the funds, communicating with the people, sharing information are the vital roles played by the Panchayati Raj institutions. ಈ ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್? ಫಸ್ಟ್ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಳ್ಳೋಣ. ಕೋಆರ್ಡಿನೇಟಿಂಗ್ ವಿತ್ ದ ವಾಲಂಟಿಯರ್ಸ್, ಡಿಸ್ಟ್ರಿಬ್ಯೂಟಿಂಗ್ ದ ಫಂಡ್ಸ್, ಕಮ್ಯುನಿಕೇಟಿಂಗ್ ವಿತ್ ದ ಪೀಪಲ್, ಶೇರಿಂಗ್ ಇನ್ಫಾರ್ಮೇಷನ್ ಆರ್ ದ ವೈಟಲ್ ರೋಲ್ಸ್ ಪ್ಲೇಡ್ ಬೈ ದ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್. ಆನ್ಸರ್ ಇಸ್ ಟ್ರೂ. ಈ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ ಸ್ಥಳೀಯವಾಗಿ ದೊರಕುವಂತಹ ವಾಲಂಟಿಯರ್ಸ್ ಯಾರಿರ್ತಾರೆ ಮತ್ತು ಫಂಡ್ಸ್ ಏನು ಸಿಗ್ತದೆ ಅಲ್ಲಿಂದ ಅದನ್ನು ಕೋಆರ್ಡಿನೇಟ್ ಮಾಡೋದು, ಆಮೇಲೆ ಕಮ್ಯುನಿಕೇಟ್ ಮಾಡೋದು ಪೀಪಲ್ ಜೊತೆಗೆ, ಆಮೇಲೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋದು, ಇವೆಲ್ಲವೂ ಕೂಡ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮಾಡಬೇಕಾಗಿರುವಂತಹ ಪಾತ್ರಗಳು. ಸೊ ಇದಿಷ್ಟು ಕೂಡ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥದ್ದು ಇದಿಷ್ಟು ಕೆಲಸ. ಹಾಗಾಗಿ ಈ ದ ಸ್ಟೇಟ್ಮೆಂಟ್ ಇಸ್ ಟ್ರೂ. ದ ಆನ್ಸರ್ ಈಸ್ ಎ. Which article of the Constitution visualizes panchayats as institutions of self-government? Self-government ಅಂತೇಳಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ನ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಆರ್ಟಿಕಲ್ನಲ್ಲಿ ಹೇಳಲಾಗಿದೆ ಅಂತ ಹೇಳಿದ್ರೆ ಆನ್ಸರ್ ಈಸ್ ಬಿ. 243 ಸೆಕ್ಷನ್ 243 ಸಬ್ಸೆಕ್ಷನ್ ಜಿ. 243 ಜಿ. National Disaster Management Act was established in the year. NDM Act ಯಾವ ಇಯರ್ನಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು ಅಂತ ಹೇಳಿದ್ರೆ 2005 ಇಸ್ ದ ಆನ್ಸರ್. NDRF ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಡಿಸಾಸ್ಟರ್ ರಿಕವರಿ ಫ್ಯಾಕ್ಟರ್, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, ನ್ಯಾಷನಲ್ ಡಿಸಾಸ್ಟರ್ ರಿಕವರಿ ಫೋರ್ಸ್, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಕಮಿಟಿ. ಸೊ ದ ಆನ್ಸರ್ ಈಸ್ ಬಿ, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್, NDRF. So this ends the session. Thank you.